ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ, ನೀವೇನಾದರೂ ಲರ್ನಿಂಗ್ ಲೈಸೆನ್ಸ್ಗೆ ಮೊಬೈಲ್ನಲ್ಲಿ ಅಪ್ಲೈ ಮಾಡ್ಕೊಂಡಿದ್ರಿ ಅಂದರೆ ಅದರ ಅಪ್ಲಿಕೇಶನ್ ಸ್ಟೇಟಸ್ನ ನೀವು ಯಾವ ರೀತಿ ಮೊಬೈಲ್ನಲ್ಲಿ ತಿಳ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಅಪ್ಲಿಕೇಶನ್ ಸ್ಟೇಟಸ್ ನಿಮಗೆ ಯಾವಾಗ ಗೊತ್ತಾಗುತ್ತಪ್ಪ ಅಂದರೆ, ನೀವೇನಾದರೂ ಅರ್ಜಿನ ಅರ್ಧದಲ್ಲಿ ಬಿಟ್ಟಿದ್ರಿ ಅಥವಾ ನೀವೇನಾದರೂ ಪೂರ್ತಿ ಕಂಪ್ಲೀಟಾಗಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರೆ ಅನ್ಕೊಳ್ಳಿ, ಅದರ ಅಪ್ಲಿಕೇಶನ್ ಸ್ಟೇಟಸ್ನ ನೀವು ರಿಜೆಕ್ಟ್ ಆಗಿದೆ ಅಥವಾ ಪೆಂಡಿಂಗ್ನಲ್ಲಿದೆಯಾ ಅಥವಾ ಅದು ಸಬ್ಮಿಟ್ ಆಗಿ ಎಲ್ಲ ಅಪ್ಲಿಕೇಶನ್ ಕಂಪ್ಲೀಟಾಗಿ ಅಪ್ರೂವಲ್ ಆಗಿದೆ ಅಂತ ನೀವು ಈಸಿಯಾಗಿ ಚೆಕ್ನ ಮಾಡ್ಕೋಬಹುದು. ಅದನ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ನಾನು ನಿಮಗೆ ಈಗ ಮೊಬೈಲ್ನಲ್ಲಿ ಲೈವ್ ಆಗಿ ತೋರಿಸ್ತಾ ಹೋಗ್ತೀನಿ. ಈಸಿಯಾಗಿ ಈ ಸ್ಟೆಪ್ಸ್ನ ಫಾಲೋ ಮಾಡ್ಕೊಂಡ್ರೆ ನೀವು ಅರ್ಜಿಯ ಸ್ಥಿತಿಯನ್ನು ತಿಳ್ಕೊಬೋದು. ಮತ್ತು ನೀವು ಏನಾದರೂ ಸಬ್ಮಿಟ್ ಆಗಿತ್ತು ಅಂದ್ರೆ ಅದನ್ನು ಪ್ರಿಂಟ್ಔಟ್ ಕೂಡ ತಗೋಬಹುದು ಮತ್ತು ಅಕ್ನಾಲಜ್ಮೆಂಟ್ ಕೂಡ ಸಿಗುತ್ತೆ. ಅದನ್ನ ಡೌನ್ಲೋಡ್ ಮಾಡಿ ಮೊಬೈಲ್ನಲ್ಲಿ ಕೂಡ ಇಟ್ಕೊಳ್ಳಿ. ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅಥವಾ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಇಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ನೋಡಿ, ನಾನು ಲರ್ನಿಂಗ್ ಲೈಸೆನ್ಸ್ಗೆ ಮೊಬೈಲ್ನಲ್ಲಿ ಅಪ್ಲೈ ಮಾಡಿಕೊಂಡು ಆಲ್ಮೋಸ್ಟ್ 20 ಡೇಸ್ ಆಯಿತು. ಈ 20 ಡೇಸಲ್ಲಿ ನಾನು ಅಪ್ಲಿಕೇಶನ್ ಸ್ಟೇಟಸ್ನ ಇನ್ನೂ ಕೂಡ ಚೆಕ್ ಮಾಡ್ಕೊಂಡಿಲ್ಲ. ಈಗ ನಿಮ್ಮ ಮುಂದೆ ಲೈವ್ ಆಗಿ ಚೆಕ್ ಮಾಡ್ತೀನಿ, ಏನಾಗಿದೆ, ನನ್ನ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅಥವಾ ಅಪ್ರೂವಲ್ ಆಗಿದೆಯಾ, ಇನ್ನು ಪ್ರಿಂಟ್ ಬರುತ್ತೆ ಅಲ್ಲ ಲರ್ನಿಂಗ್ ಲೈಸೆನ್ಸ್ ಅಂತ ಈಸಿಯಾಗಿ ಚೆಕ್ ಮಾಡ್ಕೊಳ್ಳೋಣ. ಮತ್ತು ಇದಾದ ತಕ್ಷಣ 1 ಮಂತ್ ಆದ ತಕ್ಷಣ ನೀವು ಡ್ರೈವಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡ್ಕೋಬೇಕು, ಒಂದು ಸ್ಲಾಟ್ ಬುಕ್ಕಿಂಗ್ನ ಮಾಡೋದಿರುತ್ತೆ. ಆ ಪ್ರೊಸೀಜರ್ನ ನಾನು ಆಮೇಲೆ ನಿಮಗೆ 30 ಡೇಸ್ ಆದಮೇಲೆ ಕೂಡ ತೋರಿಸ್ತೀನಿ. ಆದರೆ ಈಗ ಯಾವ ರೀತಿ ಇದನ್ನು ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡೋದಂತ ಈಗ ವಿಡಿಯೋದಲ್ಲಿ ನೋಡೋಣ. ಈ ಪ್ರೊಸೀಜರ್ ನಿಮಗೆ ತುಂಬಾ ಈಸಿ ಇರುತ್ತೆ. ಯಾಕಪ್ಪ ಅಂದರೆ ನಾನು ಆಲ್ರೆಡಿ ನಿಮಗೆ ಪರಿವಾಹನ ವೆಬ್ಸೈಟ್ ಯಾವ ರೀತಿ ಓಪನ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ನೀವು ಅದೇ ರೀತಿ ಪರಿವಾಹನ ಅಪ್ಲಿಕೇಶನ್ ಅಂದರೆ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ಅಲ್ಲೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಆ ಇಂಟರ್ಫೇಸ್ ಎಲ್ಲರೂ ಕೂಡ ಗೊತ್ತಿದೆ. ನಿಮ್ಗೆ ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡಿ. ಓಪನ್ ಆದ ತಕ್ಷಣ ನಿಮಗೆ ನೆಕ್ಸ್ಟ್ ಪ್ರೊಸೀಜರ್ ನಾನೀಗ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ತೋರಿಸ್ತಾ ಹೋಗ್ತೀನಿ. ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಫ್ರೆಂಡ್ಸ್, ನಾನೀಗ ವೆಬ್ಸೈಟ್ನ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡ್ರೆ ನಿಮಗೆ ಇರ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ಈಗ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡಬೇಕಾಗಿದೆ. ಅದಕ್ಕೆ ನೀವು ಇಲ್ಲಿ ಒಂದು ಆಪ್ಷನ್ ಇರುತ್ತೆ, ನಿಮಗೆ ತೋರಿಸ್ತೀನಿ. ಈಗ ಮೇಲೆ ನೋಡ್ತಾ ಇರ್ಬೋದು, ಇಲ್ಲಿ 2 ಆಪ್ಷನ್ ಬರುತ್ತೆ. ಅಪ್ಲಿಕೇಶನ್ ಸ್ಟೇಟಸ್ ಅಂತ ಒಂದು ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಇದರಲ್ಲಿ ಇದು ನಿಮಗೆ ಡಾರ್ಕ್ ಆಗಿರುತ್ತೆ, ಯಾವುದೇ ರೀತಿ ನಿಮಗೆ ಮೊದಲಿಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನೀವು ಇಲ್ಲಿ ಈ ಅಪ್ಲಿಕೇಶನ್ ಇದ್ರಲ್ಲಿ ನೋಡ್ಕೋಬೋದು. ಅಪ್ಲಿಕೇಶನ್ ಸ್ಟೇಟಸ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಇರ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಿಕೊಂಡು ಕೆಳಗಡೆ ಒಂದು ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡಿ ಲಾಸ್ಟ್ಗೆ ಸಬ್ಮಿಟ್ ಅಂತ ನೀವು ಕೊಡಬೇಕಾಗತ್ತೆ. ಈಗ ನಾನು ಎಲ್ಲ ಎಂಟ್ರಿ ಮಾಡಿಕೊಂಡು ಸಬ್ಮಿಟ್ ಕೊಡ್ತೀನಿ. ನೋಡ್ತಾ ಇರ್ಬೋದು, ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಿಮಗೆ ಕೆಳಗಡೆ ಇರ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಅಪ್ಲಿಕೇಶನ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರೆ. ನೋಡ್ತಾ ಇರ್ಬೋದು, ಏನೇನು ಇರುತ್ತೆ ಅಂದರೆ ಅಪ್ಲಿಕೇಶನ್ ನಂಬರ್, ಅಪ್ಲಿಕೇಶನ್ ಡೇಟ್ ಆಗಿರ್ಬೋದು ಮತ್ತು RTO ನೇಮ್, ಅದೇ ರೀತಿ ನಿಮ್ಮ ನೇಮ್ ಮತ್ತು ಡೇಟ್ ಆಫ್ ಬರ್ತ್, ಅದೇ ರೀತಿ ಫಾದರ್ ನೇಮ್ನ ಕೊಟ್ಟಿರ್ತಾರೆ. ಮತ್ತು ಕೆಳಗಡೆ ಒಂದು ಲರ್ನರ್ ಲೈಸೆನ್ಸ್ ನಂಬರ್ ಕೂಡ ಕೊಟ್ಟಿರ್ತಾರೆ. ನಂಬರ್ ಕೂಡ ನೋಟ್ ಮಾಡಿ ಇಟ್ಕೊಳ್ಳಿ. ಮತ್ತು ಹಾಗೆ ಕೆಳಗಡೆ ನೀವು ಸ್ಕ್ರೋಲ್ ಮಾಡಬೇಕು. ಇಲ್ಲಿ ನಿಮ್ಮ ಫೋಟೋ ಕೂಡ ಕೊಟ್ಟಿರ್ತಾರೆ, ಫೋಟೋ ನೋಡ್ಕೋಬೋದು. ಮತ್ತು ಅದೇ ರೀತಿ ಇಲ್ಲಿ ಕೆಳಗೆ ನೋಡ್ತಾ ಇರ್ಬೋದು, ಅಪ್ಲಿಕೇಶನ್ ಸಬ್ಮಿಟೆಡ್ ಫಾರ್ ಕಾಂಟ್ಯಾಕ್ಟ್ಲೆಸ್ ಸರ್ವಿಸ್, ನೋ ನೀಡ್ ಟು ವಿಸಿಟ್ RTO ಆಫೀಸ್. ನೀವು ಅದೇ ರೀತಿ RTO ಆಫೀಸ್ಗೆ ಹೋಗಬೇಕಾಗಿಲ್ಲ, ಇದು ಕಾಂಟ್ಯಾಕ್ಟ್ಲೆಸ್ ಸರ್ವಿಸ್ ಅಂತ ಕೂಡ ಕೊಟ್ಟಿದ್ದಾರೆ. ಮತ್ತು ಹಾಗೆ ಕೆಳಗಡೆ ಬಂದರೆ ನೋಡ್ತಾ ಇರ್ಬೋದು, ಇಲ್ಲಿ ಟ್ರಾನ್ಸಾಕ್ಷನ್ಸ್ ಅಪ್ಲೈಡ್ ಅಂತ ಇಶ್ಯೂ ಲರ್ನರ್ಸ್ ಲೈಸೆನ್ಸ್ ಅಂತ ಕೊಟ್ಟಿದ್ದಾರೆ. ಮತ್ತು ಕ್ಲಾಸ್ ಆಫ್ ವೆಹಿಕಲ್ ಕೂಡ ಕೊಟ್ಟಿರ್ತಾರೆ, ಮೋಟರ್ ಸೈಕಲ್ ವಿತ್ ಗೇರ್ ಅಂತ MCWH ಅಂದರೆ. ಮತ್ತು ರೆಫರೆನ್ಸ್ ಲೈಸೆನ್ಸ್ ನಂಬರ್ ಬಂದಿರೋದಿಲ್ಲ. ಹಾಗೆ ಕೆಳಗಡೆ ಬಂದರೆ ನೋಡ್ತಾ ಇರ್ಬೋದು, ಇಲ್ಲಿ ನೀವು ಸ್ಟೇಟಸ್ನ ಕೂಡ ತಿಳ್ಕೊಬೋದು. ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನಾನು ಡೀಟೇಲಾಗಿ ಹೇಳ್ತೀನಿ. ನೋಡಿರಿ, ಮೊದಲನೇ ಪಾಯಿಂಟ್ ಏನಪ್ಪ ಅಂದರೆ ಆ್ಯಕ್ಷನ್ ನೇಮ್ ನೋಡ್ತಾ ಇರ್ಬೋದು, ಫಿಲ್ ಅಪ್ಲಿಕೇಶನ್ ಡೀಟೇಲ್ಸ್ LL ಅಂತ ಕಂಪ್ಲೀಟ್ ಆಗಿದೆ. ಮತ್ತು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಕೂಡ ಕೊಟ್ಟಿದ್ದಾರೆ, ಎಕ್ಸಾಮ್ಟೆಡ್ ಅಂತ ಇರುತ್ತೆ. ಅಂದರೆ ಯಾವುದೇ ರೀತಿ ಅಪ್ಲಿಕೇಶನಲ್ಲಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋದು ಇರೋದಿಲ್ಲ. ಮತ್ತು ಅಪ್ಲೋಡ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂದರೆ ನೀವು ಫೋಟೋ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು, ಅದು ಕೂಡ ಇಲ್ಲಿ ಕಂಪ್ಲೀಟ್ ಆಗಿದೆ. ಮತ್ತು ಡೇಟ್ ಕೂಡ ಕೊಟ್ಟಿರ್ತಾರೆ. ಅದೇ ರೀತಿ ಫೀ ಪೇಮೆಂಟ್ ಇರುತ್ತೆ ₹200, ಅದು ಕೂಡ ಕಂಪ್ಲೀಟ್ ಆಗಿದೆ. ಈ ರೀತಿ ಸ್ಟೇಟಸ್ ಇರುತ್ತೆ. ಮತ್ತು ಹಾಗೆ ಕೆಳಗಡೆ ಬಂದರೆ ನೋಡ್ತಾ ಇರ್ಬೋದು, ಆ್ಯಕ್ಷನ್ ರೆಕಾರ್ಡಿಂಗ್ LL ಟೆಸ್ಟ್ ರಿಸಲ್ಟ್ಸ್ ಅಂತ. ನೀವು LL ಟೆಸ್ಟ್ಗೆ ಅಟೆಂಡ್ ಆಗಿರೋ ರಿಸಲ್ಟ್ಸ್ ಎಲ್ಲ ರೆಕಾರ್ಡ್ ಆಗಿತ್ತು ಅಂದರೆ ಕಂಪ್ಲೀಟೆಡ್ ಇರುತ್ತೆ. ನೀವು ಅಟೆಂಡ್ ಆಗಿಲ್ಲ ಅಂದರೆ ಅಟೆಂಡ್ ಕೂಡ ಆಗ್ಬೋದು. ಮತ್ತು ಅಪ್ರೂವಲ್ ಆಫ್ LL ಬೈ ಲೈಸೆನ್ಸಿಂಗ್ ಅಥಾರಿಟಿ ಅಂತ. ಈಗ ಅಂದರೆ ಲರ್ನರ್ ಲೈಸೆನ್ಸ್ ನಂದೀಗ ಲೈಸೆನ್ಸ್ ಅಥಾರಿಟಿಯಿಂದ ಅಪ್ರೂವಲ್ ಆಗಿದೆ, ಅದು ಕೂಡ ಕಂಪ್ಲೀಟ್ ಆಗಿದೆ. ಮತ್ತು ಪ್ರಿಂಟಿಂಗ್ ಆಫ್ ಲರ್ನಿಂಗ್ ಲೈಸೆನ್ಸ್ ಅಂತ ಇದೆ, ನೋಡ್ತಾ ಇರ್ಬೋದು. ಇದು ನಂದು ಕಂಪ್ಲೀಟೆಡ್ ಆಗಿದೆ. ಅಂದರೆ ಈಗ ನಾನು ಆಲ್ರೆಡಿ ಲರ್ನಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡಿಕೊಂಡು ಪ್ರಿಂಟ್ಔಟ್ ಕೂಡ ತೊಗೊಂಡಿದ್ದೀನಿ. ಇದರಲ್ಲಿ ನೀವು ಪೆಂಡಿಂಗ್ ಅಂತ ಇರುತ್ತೆ ಕೆಲವೊಂದಿಷ್ಟು ಜನರದ್ದು. ಪೆಂಡಿಂಗ್ ಅಂತ ಅಂದರೆ ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ. ನೀವು ಸ್ವಲ್ಪ ದಿನ ವೇಟ್ ಆದಮೇಲೆ ಆಟೋಮೆಟಿಕ್ಕಾಗಿ ನಿಮಗೂ ಕೂಡ ಪ್ರಿಂಟ್ ಆಗುತ್ತೆ. ಮತ್ತು ಇಲ್ಲಿ ಕಂಪ್ಲೀಟೆಡ್ ಅಂತ ಸಿಗುತ್ತೆ. ಲಾಸ್ಟ್ಗೆ ನೋಡ್ತಾ ಇರ್ಬೋದು, ಲೈಸೆನ್ಸ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಅಂತ. ಮತ್ತು ಕೆಳಗಡೆ ನಿಮ್ಮ ಲೈಸೆನ್ಸ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನಿಮಗೆ ಇದರಲ್ಲಿ ನೀವು ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು, ಅಪ್ಲಿಕೇಶನ್ ಸ್ಟೇಟಸ್ ಕಂಪ್ಲೀಟ್ ಆಗಿದೆ ಅಥವಾ ಇನ್ನೂ ಪೆಂಡಿಂಗ್ ಇದೆ ಅಂತ ಈಸಿಯಾಗಿ ನೋಡ್ಕೋಬೋದು. ನೋಡ್ತಾ ಇರ್ಬೋದು, ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ್ರು ಕೂಡ ನೋಡ್ತಾ ಇರ್ಬೋದು, ಇಲ್ಲಿ ಟೆಸ್ಟ್ ರಿಸಲ್ಟ್ ಕೂಡ ಕೊಟ್ಟಿರ್ತಾರೆ, ಪಾಸ್ ಆಗಿದೆ ಅಥವಾ ಫೇಲ್ ಆಗಿದೆ ಅಂತ. ಮತ್ತು ಎಷ್ಟು ಅಟೆಂಪ್ಟ್ಸ್ ತೊಗೊಂಡಿದ್ದೀರಾ ಪಾಸ್ ಆಗೋದಕ್ಕೆ ನೋಡ್ತಾ ಇರ್ಬೋದು. ನಂಬರ್ ಆಫ್ ಟೆಸ್ಟ್ ಅಟೆಂಪ್ಟ್ಸ್ ನಂದು ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಆಗಿದೆ. ಮತ್ತು ಸೆಲ್ಫ್ ಆನ್ಲೈನ್ LL ಟೆಸ್ಟ್ ಅಂತ, ಕಂಡಕ್ಟೆಡ್ ಬೈ ಸೆಲ್ಫ್ ಆನ್ಲೈನ್ LL ಟೆಸ್ಟ್ ಅಂತ. ನಾವು ಈಗ ಸೆಲ್ಫ್ ಆಗಿ ನಾವು ಅಟೆಂಡ್ ಆಗಿರ್ತೀವಿ, ಅದನ್ನ ಕೊಟ್ಟಿರ್ತಾರೆ. ಮತ್ತು ಡೇಟ್ ಕೂಡ ಕೊಟ್ಟಿರ್ತಾರೆ, ಮತ್ತು ಪಾಸ್ ಫೇಲ್ ಕೊಟ್ಟಿರ್ತಾರೆ. ಈ ರೀತಿಯಾಗಿ ನೀವು ಚೆಕ್ ಮಾಡ್ಬೋದು. ಮತ್ತು ಹೋಮ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ನೀವು ಹೋಮ್ ಪೇಜ್ಗೆ ಬರ್ಬೋದು. ನೋಡಿ, ಈ ರೀತಿ ನೀವು LL ಟೆಸ್ಟ್ನ ಅಪ್ಲಿಕೇಶನ್ನ ಚೆಕ್ ಮಾಡ್ಕೋಬೋದು. ಮತ್ತು ಅಪ್ಲಿಕೇಶನ್ನ ನೀವು ಈಜಿಯಾಗಿ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ನಿಮಗೆಲ್ಲರೂ ಕೂಡ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸು ಕೂಡ ಇದನ್ನ ಶೇರ್ ಮಾಡಿ, ಅವರು ಕೂಡ ಯೂಸ್ ಆಗುತ್ತೆ.
ಓಕೆ ಫ್ರೆಂಡ್ಸ್, ಮತ್ತೆ ಮುಂದೆ ವಿಡಿಯೋ ಜೊತೆಗೆ ಬರ್ತೀನಿ. ನಮ್ಮ ಇದೇ ರೀತಿ ಹೊಸ ಹೊಸ ವೀಡಿಯೋಸ್ಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.